KFC ತಿನ್ನೋದಕ್ಕೆ ವೀಕೆಂಡ್ ವೈಬ್ಸ್ ಏನು ಮಾಡ್ತೀವಿ, ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ. ಹಾಗೆ ಇವತ್ತು ಸ್ವಲ್ಪ ಮಕ್ಕಳದ್ದು ಟಾಯ್ ಶಾಪ್ಗೆ ಹೋಗಬೇಕಂತ ಇದ್ದೀವಿ. ಸೋ ಬಿಗ್ ಮತ್ತು ಹ್ಯೂಜ್ ಕಲೆಕ್ಷನ್ಸ್ ಇರುತ್ತೆ ಅಲ್ಲಿ. ಸೊ ಏನಿದೆ ಅಂತ ಎಲ್ಲ ಇವತ್ತು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ KFC ತಿನ್ನಕ್ಕೆ ಹೋಗೋಣ. ಸೊ ಜರ್ಮನಿಯಲ್ಲಿ KFC ಅಲ್ಲಿ ಹೇಗಿರುತ್ತೆ, ಹೇಗೆ ಆರ್ಡ್ರ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಜರ್ಮನಿಯಲ್ಲಿ ಬಂದುಬಿಟ್ಟು ನಾವೇ ಸೆಲ್ಫ್ ಆರ್ಡರ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನಾವೇ ಸೆಲ್ಫ್ ಆರ್ಡರ್ ಮಾಡ್ತಾ ಇದ್ದೀವಿ. ನಮಗೇನು ಬೇಕು ಅದನ್ನೇ ನಾವು ಮೆನ್ಯುವಲ್ಲಿ ಆರ್ಡರ್ ಮಾಡ್ಕೊಂಡ್ಬಿಟ್ಟು ನಮಗೆ ಆರ್ಡರ್ ನಂಬರ್ ಇರುತ್ತೆ. ಸೊ ಆಮೇಲೆ ಹೋಗ್ಬಿಟ್ಟು ನಾವು ಪಿಕ್ ಮಾಡಬೇಕಾಗುತ್ತೆ. ಸೊ ಇಂಡಿಯಾದಲ್ಲಿ ನೀವು ಹೇಗೆ ಆರ್ಡರ್ ಮಾಡ್ತೀರಾ ಅನ್ನೋದನ್ನ ತಿಳಿಸಿ. ಹಾಗೆ ಇಲ್ಲಿ ಆಲ್ಮೋಸ್ಟ್ ಆಲ್ ಫಾಸ್ಟ್ ಫುಡ್ ಲೈಕ್ KFC, ಮೆಕ್ಡಾನಲ್ಡ್ಸ್ ಮತ್ತು ಬರ್ಗರ್ ಹಾರ್ಟ್ ಆರ್ಡರ್ ನಂಬರ್ ಬಂದಮೇಲೆ ಇಲ್ಲಿ ಕೌಂಟರಲ್ಲಿ ಬಂದುಬಿಟ್ಟು ನಾವು ಇಲ್ಲಿ ನಮ್ಮ ಆರ್ಡರ್ನ ಪಿಕಪ್ ಮಾಡಬೇಕಾಗುತ್ತೆ. ಸೊ ನಾನ್ ವೆಜ್ ಲವರ್ಸಿಗೆ KFC ಅಂದರೆ ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟಾಗೇ ಇರುತ್ತೆ. ಫಾಸ್ಟ್ ಫುಡ್ ಆಗಿರೋ ಕಾರಣ ನಾವು ಬೇಗನೆ ಎಲ್ಲನೂ ತಿಂದ್ಬಿಟ್ಟು ಈಸಿಯಾಗಿ ಕನ್ವೀನಿಯೆಂಟಾಗಿ ಎಲ್ಲಾದರೂ ಹೋಗಬೇಕು, ಟ್ರಾವೆಲಿಂಗ್ ಮಾಡಬೇಕಾದ್ರೆ ಇಟ್ಸ್ ವೆರಿ ಈಸಿ ಆ್ಯಂಡ್ ಕನ್ವೀನಿಯೆಂಟ್ ಟು ಹ್ಯಾವ್ ದ ಫಾಸ್ಟ್ ಫುಡ್ ಲೈಕ್ KFC ಮತ್ತು ಬರ್ಗರ್, ಮ್ಯಾಕ್ಡಾನಲ್ಡ್ಸ್. ಸೊ ನನಗಂತೂ ಆಲ್ಮೋಸ್ಟ್ ನಾನ್ ವೆಜ್ ಅಂದರೆ ಇಟ್ಸ್ ಫೇವ್ರೆಟ್. ನಾನು ಎಲ್ಲಿ ಹೊರಗೆ ಹೋದ್ರೂ ಫಸ್ಟ್ ತೊಗೊಳೋದೇ ನಾನ್ ವೆಜ್. ನಾನು ವೆಜ್ ಅಂತೂ ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಸ್ಮಿತ್ ಶಾಪ್ ಬಂದುಬಿಟ್ಟು ನಮ್ಮ ಸಿಟಿ ಹೆಲ್ಬ್ರಾನಿಂದ ನೇಕರ್ಜುಲ್ಮ್ ಅಂತ ಇನ್ನೊಂದು ಸಿಟಿ ಇದೆ. ಅಲ್ಲಿಗೆ ರೀಚ್ ಆಗಬೇಕು ಅನ್ನೋದಾದರೆ 5 ಕಿಲೋಮೀಟರ್ಸ್ ಆಗುತ್ತೆ. ಬೈ ಕಾರ್ ನಾವು 15 ಮಿನಿಟ್ಸಲ್ಲಿ ಹೋಗ್ತೀವಿ. ಬೈ ಟ್ರೈನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ 20 to 25 ಮಿನಿಟ್ಸಲ್ಲಿ ಟ್ರೈನಿಂದ ನೀವು ರೀಚ್ ಆಗ್ತೀರಾ. ಸ್ಮಿತ್ ಬಂದುಬಿಟ್ಟು ಒಂದು ಐರಿಷ್ ಮಲ್ಟಿ ನ್ಯಾಷನಲ್ ಸೂಪರ್ ಸ್ಟೋರ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಸೂಪರ್ ಸ್ಟೋರ್. ಸೊ ಇಲ್ಲಿ ಮಕ್ಕಳಿಗೆ ಮತ್ತು ಆಲ್ಮೋಸ್ಟ್ ಆಲ್ ಕೈಂಡ್ ಏಜ್ ಮಕ್ಕಳಿಗೆ ಇಲ್ಲಿ ನೀವು ಟಾಯ್ಸ್ ಮತ್ತು ಔಟ್ಡೋರ್ ಗೇಮ್ಸ್ ಕೂಡ ನೀವು ಅವೈಲಬಲ್ ಆಗಿರುತ್ತೆ. ಸೊ ವಿಡಿಯೋ ಗೇಮ್ಸ್, ಪ್ಲೇ ಸ್ಟೇಷನ್ಸ್ ಎಲ್ಲನೂ ನೀವು ಇಲ್ಲಿ ಈಸಿಲಿ ನಿಮಗೆ ಅವೈಲೇಬಲ್ ಆಗಿ ಸಿಗುತ್ತೆ. ಈ ಸೂಪರ್ ಸ್ಟೋರ್ ನಿಮಗೆ ಬೇರೆ ಕಂಟ್ರೀಸಲ್ಲೂ ಅವೈಲೇಬಲ್ ಆಗಿರುತ್ತೆ, ಲೈಕ್ UK, ಆಸ್ಟ್ರಿಯಾ, ನೆದರ್ಲ್ಯಾಂಡ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್. ಇಲ್ಲೆಲ್ಲನೂ ಸೇಮ್ ಶಾಪ್ಸ್ ಅವೈಲೇಬಲ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಈ ಸೂಪರ್ ಸ್ಟೋರ್ ಐರಿಷ್ ಶಾಪಿಗೆ ವಿಸಿಟ್ ಮಾಡಬೇಕು ಅನ್ನೋದಾದರೆ ಪ್ಲೀಸ್ ಡೂ ವಿಸಿಟ್. ಇಟ್ಸ್ ವೆರಿ ಎಸೆನ್ಷಿಯಲ್ ಐಟಮ್ಸ್ ಇಲ್ಲಿ ಸಿಗುತ್ತೆ ಮಕ್ಕಳಿಗೆ. ಸೊ ಆಲ್ಮೋಸ್ಟ್ ಸ್ಕೂಲ್ ಗೋಯಿಂಗ್ ಮಕ್ಕಳಿಗಂತೂ ಆಲ್ಮೋಸ್ಟ್ ಎಲ್ಲ ಕೈಂಡ್ ಆಫ್ ವೆರೈಟೀಸ್ ನಿಮಗೆ ಟಾಯ್ಸಿಂದ ಹಿಡಿದು ಬುಕ್ಸ್, ಪೆನ್ ಮತ್ತು ಆಲ್ಮೋಸ್ಟ್ ಅವ್ರಿಗೆ ಸ್ಕೂಲ್ಗೆ ಏನೆಲ್ಲ ಅವೈಲೇಬಲ್ ಬೇಕಾಗಿರುತ್ತೋ ಎಲ್ಲನೂ ಪ್ರಾಡಕ್ಟ್ಸ್ ಇಲ್ಲಿ ನೀವು ನೋಡ್ಬೋದು.
ಸೊ ಇಲ್ಲಿ ನೀವು ವೈಡ್ ರೇಂಜಲ್ಲಿ ಟಾಯ್ಸ್ನ ನೋಡ್ಬೋದು. ಔಟ್ಡೋರ್ ಮತ್ತು ಇಂಡೋರ್ ಐಟಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಸೈಕಲ್, ಸ್ಕೂಟರ್ಸ್ ಮತ್ತು ಕಾರ್ಸ್ ಕೂಡ ಭಾಳ ವೈಡ್ ರೇಂಜಲ್ಲಿ ಇಟ್ಟಿರ್ತಾರೆ. ಸೊ ಪ್ರೈಸ್ ಕೂಡ ರೀಸನಬಲ್ ಆಗಿರುತ್ತೆ. ರೀಸನಬಲ್ ಪ್ರೈಸ್ ಕೂಡ ಇರುತ್ತೆ, ಹಾಗೆ ಕೂಡ ನಿಮಗೆ ಹೈ ಆ್ಯಂಡ್ ಪ್ರೈಸ್ ತನಕನೂ ಇರುತ್ತೆ. ಸೊ ಕ್ವಾಲಿಟಿ ಮೇಲೆ ಡಿಪೆಂಡ್ಸ್ ಇರುತ್ತೆ ಯಾವ ಥರ ನೀವು ಪ್ರಿಫರ್ ಮಾಡ್ತೀರಾ ಅಂತ. ಸೊ ಇಟ್ಸ್ ವೆರಿ ಗುಡ್ ವಿಸಿಟಿಂಗ್ ಟು ದಿಸ್ ಟಾಯ್ ಶಾಪ್ ಅಂತ ಅನಿಸುತ್ತೆ ಜರ್ಮನಿಯಲ್ಲಿ. ಯಾವ ಸಿಟಿಯಲ್ಲಿದ್ದರೂ ಕೂಡ ಸ್ಮಿತ್ ಅನ್ನೋ ಶಾಪ್ಸಲ್ಲಿ ನೀವು ವಿಸಿಟ್ ಮಾಡ್ಬೋದು. ಇಟ್ಸ್ ವೆರಿ ಕನ್ವೀನಿಯೆಂಟ್ ಫಾರ್ ನ್ಯೂ ಬಾರ್ನ್ ಬೇಬೀಸ್ ಕೂಡ. ಇಲ್ಲಿ ನಿಮಗೆ ವೈಡ್ ರೇಂಜಲ್ಲಿ ನಿಮಗೆ ವೆರೈಟೀಸ್ ಆಗಿ ನ್ಯೂ ಬಾರ್ನ್ಗೆ ಏನೇನು ಯೂಸ್ಫುಲ್ ಐಟಮ್ಸ್ ಏನು ಬೇಕು ಎಲ್ಲನೂ ಕೂಡ ಅವೈಲೇಬಲ್ ಆಗಿರುತ್ತೆ. ಸೊ ಒಂದು ನ್ಯಾಪ್ಕಿನ್ನಿಂದ ಹಿಡಿದು ಒಂದು ಕಾಟ್ಸ್, ಬೆಡ್, ಟಾಡ್ಲರ್ ಕ್ರಿಪ್ಸ್ ಮತ್ತು ಬಗ್ಗೀಸ್ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನೀವು ಸರ್ಚ್ ಮಾಡಿಬಿಟ್ಟು ನಿಮಗೆ ಯಾವ ಕೈಂಡಲ್ಲಿ ಬೇಕಾಗುತ್ತೋ ಆ ಟೈಪ್ಸಲ್ಲಿ ಇಲ್ಲಿ ನಿಮಗೆ ಕೂಡ ಸಿಗುತ್ತೆ. ये पुढे तू कसं ये पुढे
ಕೂಡ ಟಾಯ್ಸ್ ತೊಗೋಬೇಕಿತ್ತು. ಅವ್ರಿಗೆ ಆಲ್ಮೋಸ್ಟ್ ಮನೇಲಿರೋದೆಲ್ಲ ಟಾಯ್ಸ್ ಬೋರ್ ಆಗಿರೋದಕ್ಕೋಸ್ಕರ ನಾವು ಮತ್ತೆ ಅವ್ರಿಗೆ ಡಿಫ್ರೆಂಟ್ ಕೈಂಡ್ ಆಫ್ ಮತ್ತೆ ಏನು ಟಾಯ್ಸ್ ಇದೆ ಅಂತ ನೋಡೋಕೆ ಬಂದಿದ್ವಿ. ಸೊ ಅವ್ರೇನು ಇಷ್ಟಪಟ್ಟರು ಫೈರ್ ಇಂಜಿನ್ ಮತ್ತು ಡಂಪ್ ಟ್ರಕ್ ಥರ ನೋಡಿ ತೊಗೋಬೇಕು ಅಂತ ಹೇಳಿ ತೊಗೊತಿದ್ವಿ. ಮತ್ತು ಫೈನಲಿ ಕಾರ್ ಮತ್ತು ಬೈಕ್ ತೊಗೊಂಡ್ವಿ. ಆಲ್ಮೋಸ್ಟ್ ಅವ್ರ ಹತ್ರ ಟಾಯ್ಸ್ ಸೇಮ್ ಕೈಂಡ್ ಆಫ್ ಎಲ್ಲ ವೆರೈಟೀಸ್ ಇದೆ ಅಂತ. ಸೊ ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಕಾರ್ಸ್ ಮತ್ತು ಎಲ್ಲ ಟ್ರಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿ. ಸೊ ಹಾಗೆ ನಾನು ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಬಾಟಲ್ಸ್ ನೋಡಿದೆ. ಇಟ್ ವಾಸ್ ವೆರಿ ಪ್ರಿಟಿ. ಮಕ್ಕಳಿಗೆ ಸ್ಟೇನ್ಲೆಸ್ ಸ್ಟೀಲಲ್ಲಿ ಕುಡಿಸೋದು ಈಸ್ ಇಂಪಾರ್ಟೆಂಟ್. ಸೊ ಇದು ನನಗೆ ಬಂದು €10 ಕಾಸ್ಟ್ ಆಯಿತು. ಸೊ ಇಂಡಿಯನ್ ಕರೆನ್ಸಿಯಲ್ಲಿ ₹900 ಆಗುತ್ತೆ. ಹಾಗೆ ನಾವು ಬುಕ್ಸ್ ಕೂಡ ನೋಡ್ತಾ ಇದ್ವಿ. ಬಟ್ ಇಲ್ಲಿ ನಮಗೆ ಶಾಪ್ಸಲ್ಲಿ ಆಲ್ಮೋಸ್ಟ್ ನಮಗೆ ಜರ್ಮನ್ ಲ್ಯಾಂಗ್ವೇಜಸ್ಸಲ್ಲೇ ಸಿಗುತ್ತೆ. ಸೊ ಇಟ್ಸ್ ಓಕೆ ಫಾರ್ ಅಸ್, ನಾವು ಅದನ್ನೇ ಪ್ರಿಫರ್ ಮಾಡ್ತೀವಿ. ಹಾಗೆ ಇಂಗ್ಲೀಷ್ ಸಿಕ್ಕರೆ ಇಟ್ಸ್ ಮಚ್ ಬೆಟರ್. ಬಟ್ ನಾನೊಂದು ಸ್ವಲ್ಪ ಸರ್ಚ್ ಮಾಡ್ತಿದ್ದೆ, ಮತ್ತು 3 years ಓಲ್ಡ್ ಮಕ್ಕಳಿಗೆ ಯಾವ ಥರ ಬುಕ್ಸ್ ತೊಗೋಬೋದು, ಏನು ಕ್ರಿಯೇಟಿವ್ ಬುಕ್ಸ್ ತೊಗೋಬೋದು ಅಂತ ನೋಡ್ತಿದ್ದೆ. ಸೊ ಫೈನಲಿ ನನಗೊಂದು ಹ್ಯಾಂಡ್ ಪೇಂಟಿಂಗ್ ಬುಕ್ಕು ಒಂದು ಸಿಕ್ತು. ಸೊ ಅವರು ಕೈನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಪೇಂಟ್ ಮಾಡ್ಬೋದಿತ್ತು. ಸೊ ಸಮಥಿಂಗ್ ಐ ಫೆಲ್ಟ್ ಇಟ್ಸ್ ವೆರಿ ಕ್ರಿಯೇಟಿವ್. ಸೊ ಇದನ್ನು ತೊಗೊಂಡ್ವಿ. ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಶಾಪಿಂಗ್ ಎಲ್ಲ ಆಯಿತು. ಹಾಗೆ ನಾವು ಬಿಲ್ಲಿಂಗ್ ಕೂಡ ಮಾಡಿಸ್ತಿದ್ವಿ. ಸೊ ಸ್ಮಿತ್ ಶಾಪ್ ಬಗ್ಗೆ ನಿಮಗೆ ಎಲ್ಲ ಹೇಗೆ ಅನ್ನಿಸ್ತು, ಏನೆಲ್ಲ ನೋಡಿದ್ರಿ, ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಬರೋ ವಿಡಿಯೋದಲ್ಲಿ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಮತ್ತು ನಮ್ಮ ವೀಕೆಂಡ್ ವೈಬ್ಸ್ ಏನಿರುತ್ತೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಇದು ಮಾಲಲ್ಲಿ ಈ ಶಾಪ್ಸ್ ಇರೋದು. ಸೊ ಇಲ್ಲಿ ಮಕ್ಕಳಿಗೂ ಕೂಡ ಆಟ ಆಡೋದಕ್ಕೆ ಟಾಯ್ ಮೆಷಿನ್ಸ್ ಹಾಕಿರ್ತಾರೆ. ಸೊ ಮಕ್ಕಳಿಗೆಲ್ಲ ಆಡಿಸ್ಕೊಂಡು ನಾವು ನೆಕ್ಸ್ಟ್ ಗ್ರಾಸರಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋದ್ವಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಲ್ಲಿ ತನಕ ಇಷ್ಟ ಆಗಿದ್ದರೆ ತಿಳಿಸಿ ಕಮೆಂಟ್ ಮೂಲಕ ಹೇಗನ್ನಿಸ್ತು ಅಂತ. ನೆಕ್ಸ್ಟ್ ನಿಮಗೆ ನನ್ನ ಜರ್ಮನಿಯಲ್ಲಿ ಗ್ರಾಸರಿ ಶಾಪಿಂಗ್ ಮತ್ತು ವೆಜಿಟೇಬಲ್ಸ್ ಎಲ್ಲಿ ತೊಗೊತೀವಿ, ಹೇಗಿರುತ್ತೆ ಅಂತ ಬಿಟ್ಟು ಇದು ಬಿಗ್ ಕಾಫ್ಲ್ಯಾಂಡ್ ಶಾಪ್ ಅನ್ನೋ ಸೂಪರ್ ಮಾರ್ಕೆಟ್ನ ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ. ಬಾಯ್ ಬಾಯ್, ಚೂಸ್.